ಚನ್ನಪಟ್ಟಣ ವ್ಯಾಪ್ತಿಯಲ್ಲಿ ಟೆರೆಸ್ಟ್ ಮೇಲೆ ಶಾಲೆಯಲ್ಲಿ ತರಕಾರಿ ಹಾಗೂ ಸೊಪ್ಪುಗಳನ್ನು ಬೆಳೆದಿರೋದು ಅಂದರೆ ಇದೇ ಏಕೈಕ ಶಾಲೆ ಅಂತ ಹೇಳ್ಬೋದು, ತಪ್ಪಾಗಲಾರ್ದು. ಇಂತಹ ಕಾರ್ಯಕ್ರಮ ಎಲ್ಲ ಶಾಲೆಗಳಲ್ಲೂ ಅಳವಡಿಸ್ಕೊಳ್ಬೇಕು. ಒಂದು ಬೀಜವನ್ನು ಬಿತ್ತಿ ಅದು ಹೇಗೆ ಬೆಳೆಯುತ್ತೆ ಅನ್ನುವುದನ್ನು ಮಗು ಗಮನಿಸುತ್ತೆ. ಮತ್ತು ಅದು ಆಹಾರವನ್ನು ಕೊಡುವ ಮಟ್ಟಕ್ಕೂ ಮಗು ಪ್ರತಿದಿನವೂ ಒಂದು 3 ತಿಂಗಳ ಪ್ರೋಸೆಸ್ ಇರುತ್ತೆ. ಅದು ಪ್ರತಿದಿನವೂ ಮಗು ಬಂದು ಈ ಗಿಡವನ್ನು ನೋಡಿ ಅದಕ್ಕೆ ಬೇಕಾದಂತಹ ನೀರು ಮತ್ತು ಆಹಾರವನ್ನು ಕೊಡ್ತದೆ. ಸ್ವತಃ ಬೆಳೆದು ಅದರ ಬರುವಂತಹ ಆಹಾರ ಪದಾರ್ಥವನ್ನು ಬಳಸಿ ನಮಗೆ ಆಹಾರವನ್ನು ಕೊಡ್ತದೆ ಅಂದರೆ ಅದು ತುಂಬ ರಿಯಲಿ ಗ್ರೇಟ್. ಯುನಿಕ್ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ಮಾದರಿ ಶಾಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವು ರೈತರನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಶ್ಲಾಘನೀಯ. ಅದರಲ್ಲೂ ಕೂಡ ಬಾಲು ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳಿಗೆ ರೈತರ ಒಂದು ನೆನಪು, ರೈತರು ಏನೇನು ಕಷ್ಟಪಡ್ತಾರೆ ಆ ವಿಚಾರವಾಗಿ ಅದನ್ನು ಒಂದು ಅಂಶವನ್ನು ತಗೊಂಡು ಆರ್ಗ್ಯಾನಿಕ್ ಆಗಿ ವಿವಿಧ ರೀತಿಯಾದಂಥ ಸೊಪ್ಪುಗಳನ್ನ ಬೆಳೀತಾ ಇರ್ತಕ್ಕಂಥದ್ದು ಉತ್ತಮ ಬೆಳವಣಿಗೆ. ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಓದೋದ್ರ ಜೊತೆಗೆ ವ್ಯವಸಾಯ ಅಂದರೆ ಏನು ಅಂತ ಹೇಳ್ಕೊಡ್ತಾ ಇರುವಂಥ ಸ್ಕೂಲಲ್ಲಿ ವಿಶೇಷವಾಗಿ ಸುಬ್ಬಯ್ಯ ಸರ್ ಅವ್ರಿಗೂ ಬಾಲು ಸರ್ ಅವ್ರಿಗೂ ನಮ್ಮ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ನನ್ನ ವೈಯಕ್ತಿಕವಾಗೂ ಹಾಗೂ ಎಲ್ಲ ಪೇರೆಂಟ್ಸ್ ಪರವಾಗೂ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಲೈಫ್ಗೆ ಏನು ಬೇಕು ಅದನ್ನು ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದೆ ಅನಿಸುತ್ತೆ ನನಗೆ. ಏನೇ ಪ್ರೋಗ್ರಾಮ್ ಮಾಡಲಿ ಒಂದು ವಿಶೇಷವಾಗಿ ಮಾಡ್ತಾರೆ ಬಾಲು ಪಬ್ಲಿಕ್ ಸ್ಕೂಲಲ್ಲಿ. ಅದೇ ನಾರ್ಮಲ್ ಅಡುಗೆಕ್ಕಿಂತ ಕೂಡ ಇಲ್ಲಿ ಮಾಡಿರೋವಂಥ ಅಡುಗೆ ತುಂಬ ವಿಶೇಷವಾಗಿತ್ತು. ಯಾಕೆಂದರೆ ಅದ್ರದ್ದು ಫ್ಲೇವರ್ ಏನಿರುತ್ತೆ ಅದು ಎಲ್ಲೂ ಕಳೆದೋಗಿರಲ್ಲ. ಈಗ ನಾವು ಕೆಮಿಕಲ್ ಹಾಕಿದಾಗ ಅದರದ್ದೇ ಸ್ಮೆಲ್ ಬರ್ತಿರುತ್ತೆ, ಅದರದ್ದು ಒಳಗಡೆ ಕೆಮಿಕಲ್ ಒಳಗಡೆ ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಆ ಥರದ್ದು ಏನೂ ಬರ್ತಾ ಇಲ್ಲ.